ಹಲಗಲಿ ಸುಕೇಶ್ ನಾಯಕ್ ಡೈರೆಕ್ಟ್ ಮಾಡುತ್ತಿರುವ ದಾಲಿದ್ ಧನಂಜಯ್ ಮತ್ತು ಸಪ್ತಮಿ ಗೌಡ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಕತ್ತಾರೆ. ಈ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದು ಕಲ್ಯಾಣ್ ಚಕ್ರವರ್ತಿ ಅವರು. ಹಲಗಲಿ ಮೂವಿ ಟೀಸರ್ ನೋಡಿ ನನಗೆ ಏನ್ ಅನಿಸ್ತು ಮತ್ತ ನಾವು SSLC ಇದ್ದಾಗ ಓದಿದಂತ ಹಲಗಲಿ ಬೇಡರು ಗದ್ಯ ಭಾಗದ ಸಾರಾಂಶವನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕಾನ್ ಮೇಲೆ ಒತ್ತುದು ಮರಿಬೇಡ್ರಿ. ನೀವು ಕೊಡೋ ಒಂದು ಲೈಕ್ ನನಗೆ ಮುಂದಿನ ವಿಡಿಯೋ ಮಾಡಾಕ ಸಪೋರ್ಟ್ ಸಿಕ್ಕಂಗ ನೋಡ್ರಿ. ಹಲಗಲಿ ಬೇಡರು ನಮ್ಮ ಮಣ್ಣಿನ ಕತೆ ಸೆಲೆಕ್ಟ್ ಮಾಡಿಕೊಂಡಿದ್ದಕ್ಕೆ ಡಾಲಿ ಧನಂಜಯ್ ಸರ್ ಅವರಿಗೆ ಧನ್ಯವಾದಗಳು. ಡಾಲಿ ಧನಂಜಯ್ ಅವರು ಆ ಪಾತ್ರದಾಗ ಮಸ್ತ್ ಕಾಣಕತ್ತಾರ. ಮತ್ತ ವಾಸಿಕಿ ವೈಭವ್ ಅವರ ಮ್ಯೂಸಿಕ್ ಕೂಡ ಈ ಟೀಸರ್ನಾಗ ನಂಗೆ ಚಲೋ ಅನಿಸ್ತು. ಈ ಟೀಸರ್ನಾಗ ನನಗ ಅನಿಸಿದ್ದು ಇವೆರಡೇ ಪಾಸಿಟಿವ್ ಪಾಯಿಂಟ್. ಈ ಟೀಸರ್ನಾಗ ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂದ್ರ ಅದು VFX ಪಾರ್ಟ್ ಇನ್ನ ಭಾಳ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಹೇಳಿ ನಂಗೆ ಅನಿಸ್ತು. ಮತ್ತ ನಮ್ಮ ಮಣ್ಣಿನ ಕತೆ ಆದಷ್ಟು ರಿಯಲ್ ಆಗಿ ತೋರಿಸಿದ್ರ ಚೆನ್ನಾಗಿರುತ್ತ. ಇವರು ಟೀಸರ್ನ ತೋರಿಸಿದಂಗ ಡಾಲಿ ಧನಂಜಯ್ ಅವರು ಓಡ್ಕೋತ ಬರುದೇನು, ಅವ್ನ ಭುಜದ ಮೇಲೆ ಕಾಲು ಕೊಟ್ಟು ಹಾರುದೇನು, ಹಾರಿ ತೊಗೊಂಡು ಬೀಸ್ ಒಗೆದೇನು, ಅವ್ರ ಫ್ಲಾಗ್ ಕರೆಕ್ಟ್ ಆಗಿ ಅದಕ್ಕೆ ಬಡೋದು ತೆಳಗ್ ಬೀಳುದೇನು, ಇದು ಯಾಕೋ ಫುಲ್ ಸಿನಿಮ್ಯಾಟಿಕ್ ಆಗಿ ತೋರ್ಸ್ಯಾರತ್ತೇಳಿ ನಂಗೆ ಅನಿಸ್ತು. ನೈಜ ಘಟನೆ ಆಧಾರಿತ ಸಿನಿಮಾ ಮಾಡಕತ್ತಾರಪ್ಪ ಅಂದ್ರ ಆದಷ್ಟು ರಿಯಲ್ ಆಗಿ ತೋರಿಸಿದ್ರ ಚೆನ್ನಾಗಿರುತ್ತ ಅನ್ನೋದು ನನ್ನ ಅಭಿಪ್ರಾಯ. ಹಲಗಲಿ ಬೇಡರು ಬ್ರಿಟಿಷರನ್ನು ಕೊಂದಿದ್ದು ನಿಜ, ಅವ್ರ ಫ್ಲಾಗ್ ನೆಲಕ್ಕೆ ಬೆಳೆಸಿದ್ದು ನಿಜ. ಆದ್ರ ಇವ್ರ ಥರ ಫುಲ್ ಸಿನಿಮ್ಯಾಟಿಕ್ ಆಗಿ ಅವಾಗ ಆಗಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನದಾವ ಕಮೆಂಟ್ ಮಾಡಿ ತಿಳಿಸ್ರಿ. ಧನಂಜಯ್ ಟೀಸರ್ ಲಾಂಚ್ ಇವೆಂಟ್ನಾಗ ಬಜೆಟ್ ಕಡಿಮೆ ಅದ ಅಂತ ಹೇಳ್ತಿದ್ರು. ಬಜೆಟ್ ಸಲುವಾಗಿ ನಮ್ಮ ಮಣ್ಣಿನ ಕತೆ ಹಾಳು ಮಾಡಬೇಡ್ರಿ ಅಪ್ಪ ನೀವು. ಇವಾಗ ಹಲಗಲಿ ಬೇಡರ ನಿಜವಾದ ಕಥೆಯನ್ನ ನೋಡೋಣ. ಹಲಗಲಿ ಅನ್ನೋದು ಒಂದು ಸಣ್ಣ ಹಳ್ಳಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಾಗ ಬರ್ತದ ನೋಡ್ರಿ. ಅದು ಬೇಡರನ್ನ ಕತ್ತಿ ಹಿಡಿಯುವ ಜನ ಅಂತೇಳಿ ಕರೀತಾರ. ಅದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರ ಅವರಲ್ಲಿದ್ದಂತ ಸೂರತನ ಆಗಿರ್ಬೋದು. ಕತ್ತಿ ಹಿಡಿಯುವುದು ಅವರ ಕಾಯಕ, ಅವರಿಗೆ ಅನಿವಾರ್ಯವಾಗಿತ್ತು. ಕತ್ತಿ ಸೂರರಾದ ಹಲಗಲಿ ಬೇಡರಿಗೆ ಕತ್ತಿ ಹಿಡಿಯುವ ಸಮೀಪ ಬಂತು. ಆದ್ರ ಬೇಡರ ಬಂಡಾಯ ನಿರೀಕ್ಷಿತ ಯಶಸ್ಸನ್ನ ಪಡೆಯಲಿಲ್ಲ. ಹಲಗಲಿ ಬೇಡರು ಮತ್ತು ಬ್ರಿಟಿಷರ ನಡುವ ಹೋರಾಟ ಆಗಕ್ಕೆ ಪ್ರಮುಖ ಕಾರಣ ಏನಂದ್ರ ಬ್ರಿಟಿಷ್ ಸರ್ಕಾರ 1857ರ ಸ್ವತಂತ್ರ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಆದ ನಂತರ ನಿಶಸ್ತ್ರೀಕರಣ ಕಾಯ್ದೆ ಜಾರಿಗೆ ತರ್ತಾರ. ಆ ಕಾಯ್ದೆ ಪ್ರಕಾರ ಎಲ್ಲಾ ಭಾರತೀಯರನ್ನ ಒಪ್ಪಿಸಿ ಅಥವಾ ಬೆದರಿಸಿ ಆದ್ರೂ ಕೂಡ ಅವ್ರ ಬಳಿ ಇರುವಂತ ಎಲ್ಲಾ ಆಯುಧಗಳನ್ನ ಕಸಿದುಕೊಳ್ಳಬೇಕಂತೇಳಿ ಆ ಕಾಯ್ದೆ ಒಳಗ ಇರ್ತದ. ಕಂಪನಿ ಸರ್ಕಾರ ಏನ್ ಮಾಡುತ್ತಾ ಆ ಕಾಯ್ದೆನ ಜಾರಿಗೆ ಮಾಡಕ ಮುಂದಾಗುತ್ತ. ಅವಾಗ ಸ್ಟಾರ್ಟ್ ಆಗಿದೆ ಹಲಗಲಿ ಬೇಡರ ಬಂಡಾಯ. ಅವಾಗ ಬೇಡರು ಮುದೋಳ ಬಳಿ ಎಲ್ಲರೂ ಸೇರ್ತಾರ. ಅದ್ರಾಗ ಪ್ರಮುಖರು ಯಾರಪ್ಪ ಅಂದ್ರ ಪೂಜಾರಿ ಹನುಮ, ಬೇಡರ ಬಾಲ, ಜಡಗ, ರಾಮ ಮೊದಲಾದವರು ಇರ್ತಾರ. ಇವ್ರು 4 ಜನ ಮಾತಾಡ್ಕೋತಾರ. ನಾವು ಯಾವಾಗಲೂ ಜೊತೆಯಲ್ಲಿರೋನು, ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಇರುವಂತ ಆಯುಧಗಳನ್ನು ಕೊಡೋದು ಬೇಡ ಅಂತೇಳಿ ಡಿಸೈಡ್ ಮಾಡ್ತಾರ. ಆಯುಧಗಳು ಕೊಟ್ರ ನಮ್ಮ ಜೀವವೇ ಕೊಟ್ಟಂಗತ್ತೇಳಿ ತೀರ್ಮಾನ ಮಾಡ್ತಾರೆ. ಬೇಡರು ಎಲ್ಲರೂ ಸೇರಿ ನಾವೆಲ್ಲರೂ ನಿಮ್ಮ ಜೊತೆ ಇದೀವಿ, ನೀವು ಮುಂದಾಗಿ ಹೋರಾಟ ಮಾಡ್ರಿ, ನಿಮ್ಮ ಬೆಂಬಲಕ್ಕೆ ನಾವು ಅದೀವಿ ಅಂತೇಳಿ ಮುಖಂಡರಿಗೆ ತಿಳಿಸ್ತಾರೆ. ಈ ಕಾಯ್ದೆ ಜಾರಿ ಮಾಡಾಕ ಅಂದ್ರ ಆಯುಧಗಳನ್ನು ಕಸಿದುಕೊಳ್ಳಕ ಬ್ರಿಟಿಷ್ ಅಧಿಕಾರಿ ಸನಟನ್ ಕರ್ ಪರವಾಗಿ ಒಬ್ಬ ಅಧಿಕಾರಿ ಬರ್ತಾನ. ಅವಾಗ ಕೆನ್ನೆಗೆ ಹೊಡೆದು ಅವನಿಗೆ ಹೊಳ್ಳಿ ರಿಟರ್ನ್ ಕಳಿಸ್ತಾರ. ಇದಕ್ಕೆ ಸಿಟ್ಟಾದಂತ ಬ್ರಿಟಿಷ್ ಅಧಿಕಾರಿ ತನ್ನ ಕೆಲವು ಜನರನ್ನು ಮತ್ತು ಅಶ್ವದಳದ ಪಡೆಯನ್ನ ಹಲಗಲಿಗೆ ಕಳಿಸ್ತಾನ. ಆದ್ರ ಅಲ್ಲಿ ಹಲಗಲಿ ಬೇಡರು ರೆಡಿಯಾಗಿ ಇರ್ತಾರೆ ಇವ್ರು ಬರ್ತಾರತ್ತೇಳಿ. ಇವ್ರು ಊರೊಳಗೆ ಎಂಟ್ರಿ ಆಗುದೇ ತಡ ಗುಂಡು ಹಾರಿಸಿದ ಶಬ್ದ ಹೇಗಿತ್ತಪ್ಪ ಅಂದ್ರ ಮುಂಗಾರಿನ ಸಿಡಿದಂಗ ಊರ್ ತುಂಬಾ ಗುಂಡಿನ ಮಳೆಯನ್ನೇ ಸುರಿಸಿಬಿಡ್ತಾರ. ಬೇಡರ ದಾಳಿಗೆ ದಂಗಾದಂತ ಬ್ರಿಟಿಷ್ ಅಧಿಕಾರಿ ಮತ್ತು ಅವರ ತೊಗೊಂಡ್ಬಂದಂತ ಕೆಲವು ಜನ ಸತ್ತು ಹೋದ್ರ, ಕೆಲವು ಜನ ಗಾಯಗೊಂಡು ಬಂದ ದಾರಿಯಲ್ಲಿ ರಿಟರ್ನ್ ಹೋಗ್ತಾರ. ಈ ದಾಳಿಯ ಗಂಭೀರತೆಯನ್ನು ತಿಳಿದಂತ ಬ್ರಿಟಿಷ್ ಅಧಿಕಾರಿ ಮೇಲಿನ ಅಧಿಕಾರಿಗೆ ಪತ್ರ ಬರಿತಾನ. ಅವಾಗ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರ ಸೈನ್ಯವನ್ನು ತಗೊಂಡು ಬಂದು ಹಲಗಲಿಗೆ ನುಗ್ತಾರ. ಬೇಡರನ್ನ ಕಂಡಲ್ಲಿ ಗುಂಡಿಟ್ಟು ಸಾಯಿಸ್ತಾರ. ಊರಿನ ತುಂಬಾ ಫುಲ್ ರಕ್ತಪಾತ ಆಗಿ ಹೋಗಿಬಿಡುತ್ತ. ಊರಿನ ಮುಖ್ಯ ದ್ವಾರಕ್ಕೆ ಬಂದು ಹೆಬ್ಲಕ್ ಅಂದ್ರ ಬ್ರಿಟಿಷ್ ಅಧಿಕಾರಿ ಆದಂತ ವಿಲಿಯಂ ಹೆನ್ರಿ ಹೆಬ್ಲಕ್ ಬೇಡರಿಗೆ ಸುಮ್ಮನೆ ಯಾಕೆ ಸಾಯ್ತೀರಿ ನೀವು ಎಲ್ಲರೂ, ನಿಮ್ಮ ಹತ್ರ ಇರೋ ಆಯುಧಗಳನ್ನು ಕೊಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾನ. ಆದ್ರ ಬೇಡರ ಹನುಮನಿಗೆ ಇವನ್ ಮ್ಯಾಲ ನಂಬಿಕೆ ಬರಲ್ಲ. ಇವರು ಪಿತೂರು ಮಾಡಿ ಮೋಸದಿಂದ ನಮ್ಮ ದೇಶ ಗೆಲ್ಲುವರು ಅಂತ ಹೇಳ್ತಾನ. ಮುಂದ ನಮ್ಗ ಇವರಿಂದ ಘೋರ ವಿಪತ್ತು ಕಾದಿದೆ ಅಂತ ಹೇಳ್ತಾನ.
ಅಲ್ಲಿದ್ದಂಥ ಜಡಗನಿಗೆ ಬುದ್ಧಿ ಹೇಳಕ್ಕ ಹೆಬ್ಲಾಕ್ ಬರ್ತಾನ. ಅವಾಗ ಜಡಗ ಏನ್ ಮಾಡ್ತಾನಪ್ಪ ಅಂದ್ರ ಆ ಅಧಿಕಾರಿಗೆ ಗುಂಡಿಟ್ಟು ಕೊಂದು ಬಿಡ್ತಾನ. ಇದನ್ನು ನೋಡಿದಂತ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಸಿಟ್ಟಾಗಿ ಹೇಳಿಬಿಡ್ತಾನ, ಬೇಡರನ್ನ ಊರನ್ನ ಪೂರಾ ಲೂಟಿ ಮಾಡಿ ಎಲ್ಲಾನು ಕೊಂದು ಹಲಗಲಿ ಪೂರಾ ಸುಟ್ಟು ಹಾಕಿಬಿಡ್ತಾರ. ಊರಿನ ಗುರ್ತೆ ಸಿಗ್ಲಾರಂಗ ಮಾಡಿಬಿಡ್ತಾರ. ಇದು ನಮ್ಮ ಮಣ್ಣಿನ ಕತೆ. ನಿಮಗೆ ಹೇಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಒತ್ತೋದು ಮರಿಬೇಡ್ರಿ ಅಪ್ಪ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.